ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ನಡೆದಿರ್ತಕ್ಕಂತಹ ಪರಿಸರ ಅಧ್ಯಯನ 5ನೇ ತರಗತಿಯ ಒಂದು ಸಬ್ಜೆಕ್ಟ್ ಇದು. ಸೊ ಇದರ ಒಂದು ಕೀ ಆನ್ಸರ್ಸನ್ನು ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಒಂದು ಕೀ ಆನ್ಸರ್ಸಲ್ಲಿ ಮೊದಲು ಬಂದಿರತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಯಾವೆಲ್ಲ ಉತ್ತರಗಳು ಸರಿ ಇದೆ ಅಂತ ನೋಡ್ತಾ ಹೋಗೋಣ. ನಿಮಗೆ ಗೊಂದಲ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಸೊ ನೋಡೋಣ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನಿದ್ದಾವೆ ಅಂತಕ್ಕಂಥದ್ದನ್ನು. ಕರ್ನಾಟಕದ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕೇಳಿದರೆ ಸೊ ಸರಿಯಾದ ಉತ್ತರ ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂತಹ ಜಿಲ್ಲೆ ಕೊಡಗು. ಕೊಟ್ಟಿರುವಂಥ ಚಿತ್ರಗಳಲ್ಲಿ ಬೆಳೆ ಕಟಾವು ಮಾಡಲು ಬಳಸುವಂಥ ಕೃಷಿ ಉಪಕರಣ ಅಂತ ಕೊಟ್ಟಿದ್ದಾರೆ. ಸೊ ಬೆಳೆ ಕಟಾವು ಮಾಡತಕ್ಕಂಥದ್ದು ಮೊದಲನೇದು ಕುಡುಗೋಲು ಅಥವಾ ಕುರ್ಪಿ ಅಂತ ಕರೀತಾರೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕಾರೊಂದು ಈ ನೈಸರ್ಗಿಕ ಸಂಪನ್ಮೂಲವೊಂದರ ಕೊರತೆಯ ಕಾರಣದಿಂದ ರಸ್ತೆ ಮಧ್ಯೆ ನಿಂತಿದೆ. ಸೊ ಏನು ಕೊರತೆ ಆಗುತ್ತೆ ಅದಕ್ಕೆ? ಕಲ್ಲಿದ್ದಲು ಹಾಕೋದಿಲ್ಲ, ಮಣ್ಣು ಕೂಡ ಹಾಕೋದಿಲ್ಲ, ಖನಿಜ ಅಲ್ಲ, ಬದಲಾಗಿ ಇಂಧನ. ಸರಿಯಾದ ಉತ್ತರ ಇಂಧನದ ಕೊರತೆಯಿಂದ. ರೈತನೊಬ್ಬನ ಊರಿನಲ್ಲಿ ಯಾವಾಗಲೂ ಬಹಳ ಕಡಿಮೆ ಮಳೆ, ಅವನ ಆಯ್ಕೆ ಮಾಡಿಕೊಳ್ಳಬಹುದಾದ ಬೆಳೆಗಳು ಯಾವ್ಯಾವು? ಸೊ ಮಳೆ ಕಡಿಮೆ ಇದ್ದಾಗ ಬೆಳಿಬಹುದಂತಹ ಬೆಳೆಗಳು ರಾಗಿ ಮತ್ತು ಸಿರಿಧಾನ್ಯಗಳು. ಸೊ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ, ಮೊಳಕಾಲ್ಮೂರು ಅಂದರೆ ಆ ಒಂದು ಭಾಗಗಳಲ್ಲಿ ತುಂಬ ಮಳೆ ಕಡಿಮೆ, ರೇರ್. ಸೊ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಚದುರಿದಂತೆ ಮಳೆಗಳು ಜಾಸ್ತಿ ಬರುತ್ತೆ. ಸೊ ಅಂಥ ಕಡೆಯಲ್ಲಿ ಸಿರಿಧಾನ್ಯ ಮತ್ತು ರಾಗಿ ಬೆಳೀತಕ್ಕಂಥದ್ದು ಶೂಟಬಲ್. ಇನ್ನು ಉತ್ತರ ಕರ್ನಾಟಕ ಅಥವಾ ಮಲೆನಾಡುಗಳಲ್ಲಿ ಭತ್ತ ಹೆಚ್ಚಿಗೆ ಬೆಳೀತಾರೆ. ಕಬ್ಬು, ಹಣ್ಣು, ತರಕಾರಿ, ನೀರಾವರಿ ಇರುವಂಥ ಕಡೆಗಳಲ್ಲಿ ತೆಂಗು, ಅಡಿಕೆಯನ್ನು ಬೆಳೀತಾರೆ. ಓಕೆ. ಸೊ ನೆಕ್ಸ್ಟು, ರೈತನಾಗಿರುವ ತನ್ನ ತಂದೆಯು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಾರೆ ಎಂದು ಮಗಳೊಬ್ಬಳು ಹೇಳುತ್ತಾಳೆ. ಆ ರೈತ ಬಳಸಿರ್ತಕ್ಕಂಥ ನೀರಾವರಿ ಪದ್ಧತಿ ಯಾವುದು? ಸೊ ಹನಿ ನೀರಾವರಿ ಬೇಸಾಯ ಪದ್ಧತಿ ಸರಿಯಾದ ಉತ್ತರ. ಬೇಕರಿಯವನು ಒಂದು ತಿನಿಸನ್ನು ತಯಾರಿಸಲು ಸಸ್ಯ ಮೂಲದ ಈ ಪದಾರ್ಥವನ್ನು ಬಳಸಿದ್ದಾನೆ. ಸೊ ಸಸ್ಯ ಮೂಲ ಅಂತ ಹೇಳಿಕೊಂಡಿದ್ದಾರೆ. ಸೊ ಹಾಲು, ತುಪ್ಪ ಇವೆಲ್ಲ ಸಸ್ಯ, ಮೊಟ್ಟೆ ಸಸ್ಯ ಮೂಲ ಅಲ್ಲ, ಕೊಬ್ಬರಿ ಸರಿಯಾದ ಉತ್ತರ ಆಗುತ್ತೆ. ಬರಗಾಲದಲ್ಲಿ ಬೆಳೆಯಬಹುದಾದ ಬೆಳೆಗಳ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆಗಿದೆ. ಚರ್ಚೆಯಿಂದ ಹೊರಗುಳಿದ ಬೆಳೆ ಯಾವುದು? ಸೊ ನೋಡಿ, ಬರಗಾಲದಲ್ಲಿ ನವಣೆ ಬೆಳಿಬೋದು, ರಾಗಿ ಬೆಳಿಬೋದು, ಊದಲು ಅಂತ ಇದೆ, ಅದನ್ನು ಕೂಡ ಬೆಳಿಬೋದು. ಆದರೆ ಭತ್ತ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಟ್ ರಿಕ್ವೈರ್ಸ್ ಮೋರ್ ವಾಟರ್, ಅಂದರೆ ನೀರು ತುಂಬ ಬೇಕು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ವೈದ್ಯರು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಸೋಯಾಬೀನ್ ಹೆಚ್ಚು ಬಳಸಲು ಸಲಹೆ ನೀಡಿದ್ದಾರೆ, ಏಕೆಂದರೆ ಅದರಲ್ಲಿ ಹೇರಳವಾಗಿರೋದು. ಸೊ ಬೆಳವಣಿಗೆ ಅಂತ ತಕ್ಷಣ ನಿಮಗೆ ಅರ್ಥ ಆಗಿರಬೇಕು, ಪ್ರೋಟೀನ್ ಅಂತಕ್ಕಂಥದ್ದು ಬೇಕು. ಹಾಗಾಗಿ ನಿಮಗೆ ಮೊಟ್ಟೆ ಮತ್ತು ಚಕ್ಕಿ ಅಥವಾ ಶೇಂಗಾ ಮಿಠಾಯಿಯನ್ನು ಕೊಡುವಂಥ ಉದ್ದೇಶ ಅದೇ ಆಗಿತ್ತು. ಸೊ ಪ್ರೋಟೀನ್ ಸರಿಯಾದ ಉತ್ತರ. ಕಾರ್ಬೋಹೈಡ್ರೇಟ್ಗಳಂತೆ ತಾನು ಶಕ್ತಿ ಒದಗಿಸುತ್ತೇನೆ, ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೂ ಹೆಚ್ಚು ಶಕ್ತಿ ಒದಗಿಸುವೆ, ನಾನು ಯಾರೆಂದರೆ? ಸೊ ಯಾರು? ಸರಿಯಾದ ಉತ್ತರ ಲಿಪಿಡ್. ಸೊ ಲಿಪಿಡ್ ಗಿವ್ಸ್ ಮೋರ್ ಎನರ್ಜಿ ದ್ಯಾನ್ ಕಾರ್ಬೋಹೈಡ್ರೇಟ್. ದ್ರವ ಸ್ಥಿತಿಯ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದರೆ, ಸೊ ದ್ರವ ಸ್ಥಿತಿಗೆ ಸರಿಯಾದ ಜೋಡಿ ಬಂದು ಮಜ್ಜಿಗೆ, ಹಾಲು. ಸೊ ಬೇರೆ ಎಲ್ಲ ಆಪ್ಷನ್ಸ್ ಬರೋದಿಲ್ಲ ಅಲ್ಲಿ. ವಸ್ತು ಮತ್ತು ಅದರ ಲಕ್ಷಣಗಳನ್ನು ತೋರಿಸುವ ಸರಿಯಾದ ಜೋಡಿ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ನೇರವಾಗಿ ಹೇಳ್ತಾ ಹೋಗ್ತೀನಿ, ಸುಣ್ಣದ ಕಲ್ಲು ಗಟ್ಟಿಯಾಗಿದ್ದು ಮುಳುಗುತ್ತದೆ ಅಂತಕ್ಕಂಥದ್ದು. ಸೊ ಅದು ಘನ ವಸ್ತು, ಹಾಗಾಗಿ. ನೆಕ್ಸ್ಟ್, ನೀರಿನಿಂದ ಪೂರ್ಣ ತುಂಬಿರುವ ಟ್ಯಾಂಕ್ಗೆ ಮತ್ತಷ್ಟು ನೀರನ್ನು ಸೇರಿಸಿದರೆ ಅದರಿಂದ ಆಗುವ ಪರಿಣಾಮದ ಕಾರಣವಾದ ದ್ರವ್ಯದ ಲಕ್ಷಣ. ಸೊ ಏನಾಗುತ್ತೆ? ಅದರಿಂದ ನೀರು ಹೊರಗೆ ಬರುತ್ತೆ. ಏನು ಕಾರಣ ಅಂದರೆ ಅಲ್ಲಿ ನೀರು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ, ಹೌದಲ್ವಾ? ಸೊ ಹಾಗಾಗಿ ಅದರ ಒಂದು ಲಕ್ಷಣ ನೀರು ಹೊರಗಡೆ ಬರುತ್ತೆ ಅಂತಕ್ಕಂಥದ್ದು. ಮನೆಯ ತುಂಬ ಗಾಳಿಯಲ್ಲಿ ಹರಡುವಂತಹ ಲಕ್ಷಣವನ್ನು ಇದು ಹೊಂದಿದೆ. ಸೊ ಮನೆಯ ತುಂಬ ಗಾಳಿಯಲ್ಲಿ ಯಾವುದು ಹರಡುತ್ತೆ ಅಂದರೆ ಈ ಊದುಬತ್ತಿ ಹೊಗೆ, ಹೌದಲ್ವಾ? ನೆಕ್ಸ್ಟ್, ತಾಯಿಯು ಪಾತ್ರೆಯೊಂದರಲ್ಲಿದ್ದ ಹಾಲನ್ನು ಲೋಟಕ್ಕೆ ಹಾಕಿ ಅವಳ ಮಗಳಿಗೆ ನೀಡಿದಳು. ಲೋಟವನ್ನು ಗಮನಿಸಿದ ಮಗಳು ಯೋಚಿಸಬಹುದಾದಂತಹ ಸರಿಯಾದ ಹೇಳಿಕೆ ಎಂದರೆ, ದ್ರವಕ್ಕೆ ನಿರ್ದಿಷ್ಟ ಏನಿದೆ? ಆಕಾರವಿದೆ? ಖಂಡಿತ ಇಲ್ಲ, ಆಕಾರವಿಲ್ಲ. ಪಾತ್ರೆಯ ಆಕಾರ ಹೊಂದುವುದಿಲ್ಲ, ಅದು ಕೂಡ ತಪ್ಪು. ಆದರೆ ಆಕಾರವಿಲ್ಲ, ಪಾತ್ರೆಯ ಆಕಾರ ಹೊಂದುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಕರ್ನಾಟಕದ ಅಂದರೆ ಭೂಪಟದಲ್ಲಿ ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ ಅಂತ ಕೇಳಿದರೆ, ಸೊ ದಕ್ಷಿಣ ಭಾಗದಲ್ಲಿದೆ. ಒಂದೇ ಗಾತ್ರದ 2 ಪ್ಲಾಸ್ಟಿಕ್ ಕೊಳವೆಗಳಿದ್ದಾಗ ಒಂದು ಕೊಳವೆಯೊಳಗೆ ಮತ್ತೊಂದನ್ನು ಸೇರಿಸಲು ಮಾಡಬಹುದಾದ ಸರಿಯಾದ ಕ್ರಮ ಏನು ಅಂತ ಕೇಳಿದರೆ, ಸೊ ಅದು ಬಿಸಿ ಮಾಡಿ ಅಥವಾ ಕಾಯಿಸ್ಬಿಟ್ಟು ಹಿಗ್ಗಿಸಿ ಅದನ್ನು ಹಾಕ್ತಾರೆ.
ಕರ್ನಾಟಕದ ನೆರೆ ರಾಜ್ಯಗಳಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾತಾಡ್ತಾರೆ. ಸೊ ಮಲಯಾಳಂ ಎಲ್ಲಿ ಮಾತಾಡ್ತಾರೆ? ಕೇರಳದಲ್ಲಿ ಮಾತಾಡ್ತಾರೆ, ಗೊತ್ತಿರಲಿ. ನೆಕ್ಸ್ಟು, ಇದು ಭಾರತದ ನೆರೆಯ ಆಗ್ನೇಯ ರಾಷ್ಟ್ರ. ಸೊ ಆಗ್ನೇಯ ದಿಕ್ಕಿಗೆ ಬರುವಂಥದ್ದು. ಸೊ ನಿಮಗೆ ದಿಕ್ಕುಗಳು ಹೇಳ್ಕೊಟ್ಟಿದ್ದೆ ನಾನು ಆಲ್ರೆಡಿ. ಸೊ ಈ ರೀತಿ 8 ದಿಕ್ಕುಗಳು: ಉ, ಈ, ಪು, ಅ, ದ, ನೈ, ಪ, ವ. ಸೊ ಉ, ಈ, ಪು, ಅದ, ನೈ, ಪ, ವ. ಅಲ್ಲಿ ಆಗ್ನೇಯ ದಿಕ್ಕು ಅಂದ ತಕ್ಷಣ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬರುವಂತಹ ಒಂದು ರಾಷ್ಟ್ರ ಯಾವುದಪ್ಪ ಅಂತಂದರೆ, ಅಲ್ಲಿ ಸಮುದ್ರದ ಜೊತೆ ಪಕ್ಕದಲ್ಲಿರ್ತಕ್ಕಂಥದ್ದೇ ನಿಮ್ಮ ಶ್ರೀಲಂಕಾ. ಸೊ ಶ್ರೀಲಂಕಾ ಸರಿಯಾದ ಉತ್ತರ. ಭಾರತ ಪಶ್ಚಿಮದಲ್ಲಿ ಆವರಿಸಿರುವಂತಹ ಸಮುದ್ರ ಪೂರ್ವ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಇದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸೊ ಯಾವುದು ಕೇಂದ್ರಾಡಳಿತ ಪ್ರದೇಶ ಆಗಿದೆ? ಪುದುಚೇರಿ. ಸರಿಯಾದ ಉತ್ತರ ಪುದುಚೇರಿ. ಸೊ ನೆಕ್ಸ್ಟು ಲಾಂಗ್ ಆನ್ಸರ್ಸನ್ನು ನೋಡೋದಾದರೆ, ನೀಡಲು ನೈಸರ್ಗಿಕ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ. ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಬರೀಬೇಕು. ಸೊ ನವೀಕರಿಸಬಹುದಾದವನ್ನು ನಾವು ವೃತ್ತದಲ್ಲಿ ಬರಿತೀವಿ. ಸೊ ಇನ್ನು ಉಳಿದಂಥವನ್ನು ಇದರಲ್ಲಿ ಬರಿತೀವಿ. ಸೊ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತಂದರೆ ಅಂಡರ್ಲೈನ್ ಮಾಡ್ತೀನಿ ನೋಡಿ: ನೀರು, ಓಕೆ, ಮಣ್ಣು, ವನ್ಯಜೀವಿಗಳು, ಕಾಡುಗಳು, ಇವೆಲ್ಲ ನವೀಕರಿಸಬಹುದಾದವು, ಇಲ್ಲಿ ಬರಿಬೇಕು. ಇನ್ನು ಉಳಿದವನ್ನ ಈ ಕಡೆ ಬರೀತೀರಾ. ಸೊ ಅದೇ ಥರ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದೇ ಪ್ರಶ್ನೆಯಲ್ಲಿ ಸಂಯುಕ್ತಗಳು ಮತ್ತು ಮಿಶ್ರಣಗಳು ಅಂತ ಕೊಟ್ಟಿದ್ದಾರೆ. ಸೊ ಸಂಯುಕ್ತಗಳಿಗೆ ನಾನು ರೌಂಡ್ ಹಾಕ್ತೀನಿ ನೋಡಿ, ಅದನ್ನು ರೌಂಡ್ನಲ್ಲೇ ಬರಿಬೇಕು. ಸೊ ಯಾವ್ಯಾವುದಿದೆ? ಅದು ನೀರು ಒಂದು ಸಂಯುಕ್ತ, ಅಡಿಗೆ ಉಪ್ಪು ಒಂದು ಸಂಯುಕ್ತ, ಓಕೆ, ಕಾರ್ಬನ್ ಡೈಆಕ್ಸೈಡ್ ಒಂದು ಸಂಯುಕ್ತ. ಸೊ ಉಳಿದವೆಲ್ಲ ಮಿಶ್ರಣ ಅಂತ ಹೇಳ್ಬೋದು. ಇನ್ನು ಮಣ್ಣಿನ 4 ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬರಿಬೋದು. ಅಥವಾ ಸೌರಶಕ್ತಿಯ ಸಹಾಯದಿಂದ ಕಾರ್ಯನಿರ್ವಹಿಸುವ 4 ಸಾಧನಗಳು: ಸೋಲಾರ್ ಹೀಟರು, ಸೋಲಾರ್ ಲೈಟು, ಅಥವಾ ಸೋಲಾರ್ ಕುಕ್ಕರು. ಸೊ ಸೋಲಾರ್ ಇನ್ನು ಯಾವುದೇ ಡಿವೈಸ್ಗಳನ್ನು ಕೂಡ ನೀವು ಇಲ್ಲಿ ಬರಿಬೋದು. ಅಥವಾ ಮಣ್ಣಿನಿಂದ ಆಗ್ತಕ್ಕಂಥ ಉಪಯೋಗಗಳು: ಭೂಮಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ, ಮನೆಯನ್ನು ಕಟ್ಟಲಿಕ್ಕೆ, ಮಡಿಕೆಗಳನ್ನು ಮಾಡಲಿಕ್ಕೆ, ಅನೇಕ ವಸ್ತುಗಳನ್ನು, ಮತ್ತು ಮನುಷ್ಯ ಬಾಳೋದಕ್ಕೂ ಕೂಡ ಮಣ್ಣು ಬೇಕೇ ಬೇಕು. ಸಸ್ಯಗಳಿಗೆ ಆಧಾರವಾಗಿ ಇರಲಿಕ್ಕೆ, ನೀರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಮಣ್ಣು ಬೇಕು. ಸೊ ಇತ್ಯಾದಿ ಉಪಯೋಗಗಳನ್ನು ನೀವು ಬರಿಬೋದು. ಇನ್ನು ನಮಗೆ ಶಕ್ತಿಗಾಗಿ ಅಗತ್ಯವಿರುವ 4 ಆಹಾರ ಪದಾರ್ಥಗಳು. ಸೊ ಶಕ್ತಿ ಅಂದರೆ ಕಾರ್ಬೋಹೈಡ್ರೇಟ್ ಯಾವುದರಲ್ಲಿ ಇರುತ್ತೆ ಅವೆಲ್ಲವನ್ನು ಕೂಡ ಬರ್ಬೋದು. ರಾಗಿ, ಜೋಳ, ಓಕೆ, ಇನ್ನು ಸಜ್ಜೆ, ನವಣೆ, ಅಥವಾ ಇನ್ನು ತಿನಿಸುಗಳ ಹೆಸರುಗಳನ್ನು ಕೂಡ ಬರಿಬೋದು. ಆಹಾರ ಪದಾರ್ಥಗಳು ಯಾವುದಾದ್ರೂ ಬರಿಬೋದು. ಅದು ಗೊತ್ತಾಗಲಿಲ್ಲ ಅಂದರೆ ಸಾಮೂಹಿಕ ವಸತಿಗಳಂದ್ರೇನು, ಅವುಗಳ ಯಾವುದಾದ್ರೂ 2 ಅನುಕೂಲತೆಗಳನ್ನು ಬರೀರಿ. ಅದಕ್ಕೂ ಕೂಡ ನೀವು ಉತ್ತರವನ್ನು ಬರಿಬೋದಿತ್ತು. ಇಲ್ಲಿ ಕೂಡ ನೆಕ್ಸ್ಟು, ನಮ್ಮ ದೇಹಕ್ಕೆ ಎಲ್ಲ ಪೋಷಕಗಳು ಏಕೆ ಅಗತ್ಯವಾಗಿದೆ? ಅದು ಗೊತ್ತಾಗಲಿಲ್ಲ ಅಂದರೆ ಹಿಮಾಲಯವನ್ನು ನಮ್ಮ ದೇಶದ ರಕ್ಷಣಾ ಗೋಡೆ ಅಂತಾರೆ, ಯಾಕೆ? ಸೊ 2 ಪ್ರಶ್ನೆಗಳಿಗೆ ನಿಮಗೆ ಯಾವ ಉತ್ತರ ಸರಿ ಇತ್ತು ಅದನ್ನು ನೀವು ಬರಿಬೋದು. ಈ ಹಿಮಾಲಯ ಪರ್ವತ ಎತ್ತರ ಇದೆ, ಅದು ಏನಾಗಿದೆ ಅಂದರೆ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಜೊತೆಗೆ ಶೀತ, ಆ ಕಡೆಯಿಂದ ಬರುವಂಥ ಶೀತ ಮಾರುತಗಳನ್ನು ಕೂಡ ಅದು ತಡೆಗಟ್ಟುತ್ತೆ. ಸೊ ಈ 2 ಕಾರಣಗಳಿಂದಾಗಿ ನಮಗದು ರಕ್ಷಣಾ ಗೋಡೆ ಅಂತ ಅನ್ನಿಸ್ಕೊಂಡಿದೆ. ಜೊತೆಗೆ ದೇಹಕ್ಕೆ ಎಲ್ಲ ಪೋಷಕಗಳು ಏಕೆ ಅವಶ್ಯಕ ಅಂದಾಗ, ಎಲ್ಲ ಒಂದು ಪೋಷಕಗಳು ಕಾರ್ಬೋಹೈಡ್ರೇಟ್, ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್ ಇವೆಲ್ಲವೂ ಕೂಡ ಬೇಕು. ಯಾಕೆ ಅಂದರೆ ದೇಹದ ಸಮತೋಲನ, ಸರಿಯಾದ ಬೆಳವಣಿಗೆ, ಕೆಲಸ ಮಾಡಲು ಬೇಕಾದ ಶಕ್ತಿ, ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ. ಸೊ ಇವಷ್ಟು ಕೂಡ ಬೇಕು ಅಂದರೆ ಎಲ್ಲ ಪೋಷಕಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದನ್ನು ನೀವು ಬರೀರಿ. ಸೊ ಬರೆದಿದ್ದೀರಿ. ನೆಕ್ಸ್ಟು, ಭಾರತದ ಯಾವುದಾದ್ರೂ 2 ದಕ್ಷಿಣದ ರಾಜ್ಯಗಳು ಮತ್ತು 2 ಉತ್ತರದ ರಾಜ್ಯಗಳು. ತುಂಬ ಸಿಂಪಲ್ ಆಗಿ ನೀವು ಇದನ್ನು ಬರಿಬೋದು. ಸೊ ದಕ್ಷಿಣದ ರಾಜ್ಯಗಳು ಅಂದಾಗ ನೀವು ಬರೆದು ಇಲ್ಲಿ ಮಾರ್ಕ್ ಮಾಡಿಕೊಂಡು ದಕ್ಷಿಣದ ರಾಜ್ಯಗಳು, ಇನ್ನು ಉತ್ತರದ ರಾಜ್ಯಗಳು. ದಕ್ಷಿಣದ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಇವನು ಬರೆದಿರ್ತಾರೆ, ಕೇರಳ. ಇನ್ನು ಉತ್ತರದ ಒಂದು ರಾಜ್ಯಗಳು ಅಂತ ಕೇಳಿದಾಗ ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ಈ ರೀತಿ ಯಾವುದಾದ್ರೂ 2 ನೀವು ಬರೆದಿರ್ತೀರ. ನೆಕ್ಸ್ಟು, ಕಾಡುಗಳನ್ನು ನಾವು ಏಕೆ ಸಂರಕ್ಷಿಸಬೇಕು? ಅದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್ ಆಗಿ ನೋಡಿ, ಈ ನೀಡಲಾದ ಘಟನೆಗಳನ್ನು ಗಮನಿಸಿ ಇಂದು ಬಳಸುತ್ತಿರುವ ಶಕ್ತಿಗೆ ಪರ್ಯಾಯವಾಗಿ ಹಿಂದೆ ಬಳಸುತ್ತಿದ್ದ ಶಕ್ತಿಯ ಮೂಲಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಈಗ ಬಸ್ನಲ್ಲಿ ಪ್ರಯಾಣ ಈಗ ಮಾಡ್ತೀವಿ, ಹಿಂದೆ ಏನು ಮಾಡ್ತಿದ್ರು? ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಬಳಸ್ತಾ ಇದ್ರು. ನೆಕ್ಸ್ಟ್ LPG ಬಳಸ್ತಾ ಇದ್ರು. ಹಿಂದೆ ಏನು ಮಾಡ್ತಿದ್ರು? ಕಟ್ಟಿಗೆ ಬಳಸ್ತಾ ಇದ್ರು, ಸೌದೆ ಅಥವಾ ಕಟ್ಟಿಗೆಯನ್ನು ಬಳಸ್ತಾ ಇದ್ರು. ಬಲ್ಪ್ ಬಳಸ್ತಾ, ಈ ಹಿಂದೆ ಸೀಮೆ ಎಣ್ಣೆ ದೀಪ ಅಥವಾ ಎಣ್ಣೆ ಬತ್ತಿ ದೀಪವನ್ನು ಬಳಸ್ತಾ ಇದ್ರು, ಅಥವಾ ಕಟ್ಟಿಗೆಯನ್ನು ಉರಿಸಿ ಬೆಳಕನ್ನು ಪಡಿತಾ ಇದ್ರು. ಸೊ ಈ ಒಂದು ವ್ಯವಸ್ಥೆ ಹಿಂದಿನ ಒಂದು ಕಾಲದಲ್ಲಿ ಇತ್ತು.
ನೆಕ್ಸ್ಟ್ ಭತ್ತ ಬೆಳೆಯುವ ಹಂತಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಭತ್ತವನ್ನು ಬೆಳೀತಕ್ಕಂಥ ಹಂತ ಬರಿಬೋದು, ಅಥವಾ ಸೌರ ವ್ಯೂಹದ ಗ್ರಹಗಳನ್ನು ಹೊರತುಪಡಿಸಿ ಯಾವುದಾದ್ರೂ 3 ಇತರೆ ಆಕಾಶಕಾಯಗಳನ್ನು ಪಟ್ಟಿ ಮಾಡಿ ಅವುಗಳ ಲಕ್ಷಣಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಧೂಮಕೇತುಗಳು, ಉಲ್ಕೆಗಳು, ನಕ್ಷತ್ರ ಪುಂಜಗಳು, ಇವುಗಳ ಬಗ್ಗೆ ಬರಿಬೋದು. ಅಥವಾ ಭತ್ತ ಬೆಳೆಯುವ ಹಂತಗಳು ನೋಡಿ, ಮೊದಲು ಭೂಮಿಯನ್ನು ಉಳುಮೆ ಮಾಡುವಂಥದ್ದು, ನೆಕ್ಸ್ಟ್ ಬೀಜ ಬಿತ್ತುವಂಥದ್ದು, ನೆಕ್ಸ್ಟ್ ಬಂದು ನೀರನ್ನು ಹಾಕುವಂಥದ್ದು, ನೆಕ್ಸ್ಟ್ ಗೊಬ್ಬರವನ್ನು ಹಾಕುವಂಥದ್ದು, ನೆಕ್ಸ್ಟ್ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೀಟಗಳಿಂದ, ರೋಗಗಳಿಂದ, ನೆಕ್ಸ್ಟ್ ಕಟಾವು ಮಾಡುವಂಥದ್ದು. ಈ 6 ಹಂತಗಳನ್ನು ಅಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟು ಮ್ಯಾಪ್ ಕೊಟ್ಟಿದ್ದಾರೆ, ಅದರಲ್ಲಿ ರಾಜ್ಯದ ರಾಜಧಾನಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬಿಹಾರದ ರಾಜಧಾನಿ ಪಾಟ್ನಾ, ಗೋವಾದ ರಾಜಧಾನಿ ಪಣಜಿ, ತಮಿಳುನಾಡು ರಾಜಧಾನಿ ಚೆನ್ನೈ, ಗುಜರಾತ್ ರಾಜಧಾನಿ ಯಾವುದು? ಸೊ ಗಾಂಧಿನಗರ. ಯಾವ ರೀತಿ ನೋಡಿ, ಈ ರೀತಿ ನಾವು ಇಲ್ಲಿ ಮ್ಯಾಪಲ್ಲಿ ಬಿಹಾರ ಅದಕ್ಕೆ ಪಾಟ್ನಾ, ಗಾಂಧಿನಗರ ಅದು ಗುಜರಾತಲ್ಲಿದೆ, ಪಣಜಿ ಗೋವಾದಲ್ಲಿ ಮತ್ತು ಚೆನ್ನೈ ತಮಿಳುನಾಡಿನಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಗುರುತಿಸ್ತಕ್ಕಂಥದ್ದು. ಅಥವಾ ಹಿಮಾಲಯದ K2 ಆಗಿರ್ಬೋದು, ವಿಂಧ್ಯ ಪರ್ವತ ಆಗಿರ್ಬೋದು, ಗುರು ಶಿಖರ ಅಥವಾ ಮುಳ್ಳಯ್ಯನಗಿರಿ, ಈ ಪ್ರದೇಶಗಳನ್ನು ಕೂಡ ನೀವು ಗುರುತಿಸ್ಬೋದು. ಸೊ ಟೋಟಲಿ ಆಗಿ 4 ಅಂಕಗಳು ನಿಮಗಿಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಐ ಹೋಪ್ ನೀವೆಲ್ಲರೂ ಕೂಡ ಪರೀಕ್ಷೆಯನ್ನು ಉತ್ತಮವಾಗಿ ಚೆನ್ನಾಗಿ ಬರೆದಿರ್ತೀರಿ ಅಂತ ಹೇಳ್ತಾ, ಸೊ ನಮ್ಮ ಒಂದು ಚಾನಲಲ್ಲಿ ಬಂದಿರುವಂಥ ಅನೇಕ ವಿಡಿಯೋ ತರಗತಿಗಳ ಅಂದರೆ ಮಾಡೆಲ್ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಯ ತಾಲೂಕಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಹೇಳ್ಕೊಟ್ಟಿದ್ದೆ. ಸೊ ಅವೆಲ್ಲ ಪ್ರಶ್ನೆ ಪತ್ರಿಕೆಗಳು ತುಂಬ ಹೆಲ್ಪ್ಫುಲ್ ಆದವು ಅಂತ ಹೇಳಿ ಸಾಕಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಸಪೋರ್ಟ್. ಸೊ ಇದೇ ರೀತಿ ನಾಳೆಯ ಪರೀಕ್ಷೆ ಕೂಡ ಉತ್ತಮವಾಗಿ ಬರೀರಿ. ಗಣಿತ ಪರೀಕ್ಷೆ ಇದೆ, ಸೊ ಪ್ರಿಪೇರ್ ವೆಲ್. ಧನ್ಯವಾದಗಳು.